ಮರ್ತ್ರೆ ಅಲ್ವಾ ನೆನ್ಸ್ಕೊಳ್ಳೋದಕ್ಕೆ. ಅವನಿಲ್ಲ ಅನ್ನೋದನ್ನ ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಕಾಲೇಜಿಂದನೂ ನಾವು ಕ್ಲೋಸು, ಫ್ರೆಂಡು, ವೆಲ್ವಿಷರು, ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲರಿಗೂ ಯಾವಾಗಲೂ ಹೇಳ್ತಾ ಇರ್ತೀನಿ, ಇಷ್ಟು ಒಳ್ಳೆಯವನ ನಾನು ನೋಡೇ ಇಲ್ಲ ಲೈಫಲ್ಲಿ ಅಂತ. ಅತಿ ಒಳ್ಳೆಯವನು, ಗೊತ್ತಿಲ್ಲ ಏನು ಅಂತ. ಇತ್ತೀಚೆಗೆ ಏನಾದರೂ ನಿಮಗೆ ಕಾಲ್ ಮಾಡಿದ್ರಾ? ನಾವು ರೆಗ್ಯುಲರ್ ಮಾತಾಡ್ತಾನೆ ಇರ್ತೀವಿ. ಈಗ ಒಂದು 20 days ಬ್ಯಾಕು ಮೀಟ್ ಮಾಡಿದ್ವಿ. ಮೀಟ್ ಮಾಡಿದಾಗ ಏನಾದರೂ ಹೇಳಿದ್ರಾ? ಪ್ರಾಜೆಕ್ಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತೀವಿ ಅಷ್ಟೇ. ಚಾನ್ಸೇ ಇಲ್ಲ. ಈ ವಾಸ್ ಅಂದರೆ ಇದು ದೇವರ ಒಂದು ಕ್ರೌರ್ಯ ಅಂತ ಹೇಳ್ಬೇಕು ಅಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲ. ಯಾಕೆಂದರೆ ಹೆಲ್ತ್ ವೈಸು ಅವರು ಯಾವಾಗಲೂ ಕಾನ್ಷಿಯಸ್ ಆಗಿ ಇರೋರು, ತುಂಬ ಫಿಟ್ ಆಗಿರೋರು, ಸದಾ ನಗ್ನಗ್ತಾ ಇರೋರು, ನಗಿಸ್ಕೊಂಡಿರೋರು. ಇದು ಅನ್ಯಾಯ ಅಲ್ಲ, ಇದು ಘೋರ ಅಷ್ಟೇ. ಇದು ಅಂದರೆ ಅವರಿಗೆ ಹೆಲ್ತ್ ಇಶ್ಯೂ ಏನೂ ಇರಲಿಲ್ಲ, 47 ಏಜ್ಗೆ ಈ ಥರ ಆಗಿದೆ ಅಂತ ಅಂದರೆ ನಿಜವಾಗ್ಲೂ ಒಂಥರ ಸಂಕಟ ಆಗುತ್ತೆ. ಹೌದು, ದೇವ್ರಿಗೆ ಶಾಪ ಹಾಕ್ಬೇಕು ಅನಿಸುತ್ತೆ, ಹೌದು. ಅಥವಾ ನಾವ್ಯಾಕೆ ಇನ್ನೂ ಇದೀವಿ ಅಂತ ಅನಿಸುತ್ತೆ, ಗೊತ್ತಿಲ್ಲ. ಸರ್, ಕಾಲೇಜ್ ಸಮಯದಲ್ಲಿ ನೀವು ಅವರು ಒಟ್ಟಿಗೆ ಓದಿದ್ದು, ಒಟ್ಟಿಗೆ ಒಡನಾಟ ಇತ್ತು, ಯಾವ ರೀತಿಯಾಗಿತ್ತು ಸರ್? ಅದು ಈ ಒಂದು ಸಣ್ಣ ಮಿಂಚಿನ ರೂಪದಲ್ಲಿ ಎಲ್ಲ ಮಾಯ ಆಗೋಗ್ತಿದೆ. ಅವ್ರು ಕಾಲೇಜಲ್ಲಿ ಯಾವಾಗ ಹೇಗಿದ್ರು ನನ್ನ ಕಾಲ ಹೇಳ್ಕೊಂಡು ಇವಾಗ ಈ ಕ್ಷಣದವರೆಗೂ ಅವನು ಹಾಗೆ ಇದ್ದಿದ್ದು. ಒಂದು ಎಷ್ಟೇ ಅಂದರೆ ಅವ್ರಿಗೆ ಈಸ್ ವೆರಿ ಆಂಬಿಷಿಯಸ್ ಪರ್ಸನ್. ಎಷ್ಟೇ ದೊಡ್ಡ ಮಟ್ಟಕ್ಕೆ ಬೆಳೆದು ಸಹ ಅವ್ರ ವ್ಯಕ್ತಿತ್ವ ಬದಲಾಗಲಿಲ್ಲ. ಅವಾಗ ಹೇಗಿದ್ನೋ ಮಗ ಅಂದ್ಕೊಂಡು ಈಗಲೂ ಹಾಗೇ ಇದ್ದಿದ್ದು. ಕೆಲವರೆಲ್ಲ ದೊಡ್ಡವ್ರು ಆಗ್ತಿದ್ದಾಗೇನೆ ಎಲ್ಲ ರೀತಿ ಬದಲಾವಣೆಗಳಾಗುತ್ತೆ. ಒಂದು 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 ಪರ್ಸೆಂಟ್ ಕೂಡ ಚೇಂಜ್ ಇಲ್ಲ. ಅವಾಗ ಕಾಲೇಜ್ ಟೈಮಲ್ಲಿ ಹೆಂಗಿದ್ರು ಈಗಲೂ ಹಾಗೇ ಇದ್ರು. ಅದನ್ನ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ ನಾನು. ಸರಳ ವ್ಯಕ್ತಿತ್ವ, ನಿಜವಾಗ್ಲೂ ಅವ್ರಂಥವ್ರು ಮತ್ತೆ ಸಿಗ್ತಾರಾ ಇಲ್ವಾ ಅನ್ನೋದೇ ಒಂಥರ ಬೇಜಾರಾಗ್ತಿದೆ ತುಂಬ ನಿಜವಾಗ್ಲೂ. ಒಳ್ಳೆತನ ಅಂದರೆ ಎಕ್ಸಾಂಪಲ್ ಅವರು ಕೊಡಬೇಕು, ಮನುಷ್ಯತ್ವ ಅಂದರೆ ಎಕ್ಸಾಂಪಲ್ ಅವ್ರನ್ನ ಕೊಡ್ಬೋದು, ಸಾಧಕ ಅಂದರೆ ಎಕ್ಸಾಂಪಲ್ ಅವ್ರನ್ನ ಕೊಡ್ಬೋದು, ಬೇಗ ಹೋಗಿದ್ದಕ್ಕೆ ಎಕ್ಸಾಂಪಲ್ ಅವ್ರನ್ನೇ ತಗೋಬೇಕು ಅಷ್ಟೇ. ಸರ್, ಮುಖ್ಯವಾಗಿ ಅವರ ಹೆಂಡತಿನ ತುಂಬಾ ಪ್ರೀತಿ ಮಾಡ್ತಾರೆ. ಹೌದು, ಅವರಿಬ್ಬರು 2 ದೇಹ 1 ಜೀವ. ಈಗ ನಾವೆಲ್ಲ ಒಂದು ಸ್ವಲ್ಪ ಹೊತ್ತು ದುಃಖ ಪಡ್ಬೋದು, ಆ ನೆನಪುಗಳು ಸ್ವಲ್ಪ ದಿವಸಗಳಿರ್ಬೋದು, ವರ್ಷಗಳಿರ್ಬೋದು. ನಮ್ಮ ಲೈಫಲ್ಲಿ ನಾವು ಮುಂದಕ್ಕೆ ಹೋಗ್ತಾನೆ ಇರ್ತೀವಿ. ಆದರೆ ಆ ಜೀವ ಹೆಂಗೆ ಅಂದರೆ ಅರ್ಧ ಅಂಗಿ ಅನ್ನೋದಕ್ಕೆ ಕರೆಕ್ಟ್ ಅರ್ಥ ಅವರು. ಸುಮಾರು ರಿಯಾಲಿಟಿ ಶೋಗಳಲ್ಲೂ ಕೂಡ ನೋಡಿದೀವಿ ಸರ್, ಬಾಂಡಿಂಗ್ ಹೇಗಿತ್ತು ಅಂತ. ಸೊ ಈಗ ಅವರು ಹೇಗಿರ್ತಾರೆ ಅನ್ನೋದು ಗೊತ್ತಿಲ್ಲ, ಅದನ್ನ ಊಹೆ ಮಾಡ್ಕೊಳಕ್ ಆಗ್ತದೆ. ಅಂದ್ರೆ ಎಲ್ಲೂ ಕೂಡ ಅವ್ರು ಬೆಳೆದು ಬಂದ ಹಾದಿ ಬಗ್ಗೆ ಎಲ್ಲೂ ಕೂಡ ಅವರು ಹೇಳಿಲ್ಲ. ಅವ್ರದ್ದು ಏನಾದ್ರು ನಿಮ್ಮ ಪರ್ಸನಲ್ ವಿಷಯ ಅದು ಇಲ್ಲ. ಅವನು ಯಾವತ್ತು, ಈಗ ನಾವು ಅಟ್ಲೀಸ್ಟ್ ನಮ್ಮ ಲೈಫಲ್ಲಿ ಅಯ್ಯೋ ನಮ್ಗೆ ಅದು ಸಿಗ್ತಾ ಇಲ್ಲ, ಇದು ಸಿಗ್ತಾ ಇಲ್ಲ ಅಂತ ಏನೋ ಒಂದು ಕೊರಕೊಂಡು, ಯಾಕೆಂದ್ರೆ ನನ್ನನ್ನು ಡೈರೆಕ್ಟರ್ ಮಾಡಿದ್ದೆ ಅವರು. ನನ್ನ ಲೈಫಲ್ಲಿ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಸ್ಟ್ಯಾಂಡ್ ಸ್ಟಿಲ್ ಆಗಿಬಿಟ್ಟಿದ್ದೆ. ಅವಾಗ ಎಗ್ರು ನನ್ನ ಕೆಲಸ ಕೊಡಮ್ಮ ಅಂದಾಗ ಹೇಳಿದಾಗ ನನ್ನನ್ನು ಡೈರೆಕ್ಟರ್ ಮಾಡಿದ್ದೆ ದಿಲೀಪ್. ನಾನು ಆ್ಯಕ್ಟರ್ ಆಗಿ ಬಂದಿದ್ದು. ಸೊ ಡೈರೆಕ್ಟರ್ ಬರೀತಿದ್ದೆ ಅಷ್ಟೇ, ಬಟ್ ಡೈರೆಕ್ಷನ್ ತಲೆಯಲ್ಲಿ ಇರಲಿಲ್ಲ. ನಿನ್ನ ಕೆಪಾಸಿಟಿ ಇದೆ ಮಾಡುಗುರು ಅಂತ ನನ್ನನ್ನು ಪುಷ್ ಮಾಡಿ ಡೈರೆಕ್ಟರ್ ಮಾಡಿದ್ದೆ ಅವರು. ಸೊ ಇವತ್ತು ಡೈರೆಕ್ಷನಲ್ಲಿ ಒಂದು ಒಳ್ಳೆ ಹೆಸರು ಮಾಡಿದ್ದೀನಿ ಅಂದರೆ ಅದು ಫಸ್ಟ್ ಕ್ರೆಡಿಟ್ ಗೋಸ್ ಟು ದಿಲೀಪ್. ಬಟ್ ಯಾವತ್ತು ತಾನು ನನಗೆ ಈ ಥರ ಸಂಕಟ ಇದೆ ಅಥವಾ ನೋವಿದೆ, ನನಗೆ ಈ ಪ್ರಾಬ್ಲಮ್ ಇದೆ, ಕೇಳೇ ಇಲ್ಲ ನಾನು. ಮುಂದೆ ಯಾವತ್ತಾದ್ರೂ ಅವ್ರ ಜೊತೆ ಸಿನಿಮಾ ಮಾಡುವಂಥದ್ದು ಇಲ್ಲ ಸೀರಿಯಲ್ ಮಾಡುವಂಥದ್ದು ಆ ಥರ ಏನಾದರೂ ಹೇಳಿದ್ರಾ ನಿಮ್ಗೆ? ಮಾಡಬೇಕಾಗಿತ್ತು. ನಾವು ಒಟ್ಟಿಗೆ ಕತೆ ಕೂತಿದ್ವಿ, ಒಂದು ಯಾವುದೋ OTT ಒಂದು ಸಿನಿಮಾ ಮಾಡಬೇಕು ಅಂತ. ಒಂದು 2-3 ತಿಂಗಳು ಡಿಸ್ಕಷನ್ ಕೂತ್ಕೊಂಡ್ವಿ. ಆಮೇಲೆ ಅದು ಪೋಸ್ಟ್ಪೋನ್ ಆಯಿತು, ಮುಂದೆ ಮಾಡೋಣ ಅಂತ ಅಷ್ಟೇ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.